ಹಾಯ್. ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಕಾಲೇಜ್ ರಜಾ ಇತ್ತು, ಅದಕ್ಕೆ ಲೇಟಾಗಿ ಇದ್ದೆ. ಏನಕ್ಕೆ ರಜಾ ಇತ್ತು ಅಂದರೆ ಸೆಕೆಂಡ್ PU ಅವ್ರಿಗೆ CET ಎಕ್ಸಾಮ್ ಇತ್ತು. ಅವ್ರಿಗೆ ನಮ್ಮ ಕಾಲೇಜ್ ಸೆಂಟರ್ ಬಿದ್ದಿತ್ತು, ಅದಕ್ಕೆ ಇವತ್ತು ರಜೆ ಕೊಟ್ಟಿದ್ರು. ನಿನ್ನೆ ಏನೋ ಇಸ್ಕಾನ್ಗೆ ಹೋಗಿದ್ದೆ, ಇವತ್ತೆಲ್ಲಾದ್ರೂ ಹೋಗೋಣ ಅಂದ್ರೆ ಅಷ್ಟೇ ನಮ್ಮಮ್ಮ ಮತ್ತೆ ಪೊರ್ಕೆ ಎತ್ಕೊಂಡು ಹಿಂಗ್ ಮಾಡ್ತಾರೆ. ಮತ್ತೆ ಆದ್ರೂ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋಸ್ ಹಾಕ್ಬೇಕು ಅಲ್ವಾ, ಏನಾದ್ರೂ ಮಾಡ್ಬೇಕು ಅಂತ ತೋಟದ ಕಡೆ ಹೋಗೋಣ ಅಂತ ಅನ್ಕೊಂಡೆ. ಅದಕ್ಕೂ ಮುಂಚೆ 12:30ಗೆ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಾವಿ ಹತ್ರ ಹೋದ್ವಿ. 2 ಅವರ್ ಸ್ವಿಮ್ಮಿಂಗ್ ಮಾಡಿದ್ವಿ. ನಮ್ಮ ಮಾವ ನೋಡಿದ್ರೆ ಚಿಕ್ಕ ಮಗು ತರ ಹೇರ್ ಟ್ಯೂಬ್ ಹಾಕೊಂಡವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಮತ್ತೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತೋಟದ ಕಡೆ ಹೋದ್ವಿ. ಅಲ್ಲಿ ನಮ್ಮ ಮಾವಿನ ಮರದಲ್ಲಿ ಮಾವಿನಕಾಯಿ ಬಿಟ್ಟಿತ್ತು. ನಮ್ಮ ಕೈಗೆ ಸುಮ್ಮನೆ ಇರಲಿಲ್ಲ ಅದನ್ನ ನೋಡ್ಬಿಟ್ಟು, ಅದಕ್ಕೆ ಒಂದೆರಡು ಕಿತ್ಕೊಂಡು ಹಂಗೆ ಹಲಸಿನ ಮರದಲ್ಲಿ ತುಂಬಾನೇ ಹಲಸಿನಕಾಯಿ ಬಿಟ್ಟಿದ್ವು. ಅವುಗಳು ಇನ್ನೂ ಹಣ್ಣಾಗಿರ್ಲಿಲ್ಲ, ಅದಕ್ಕೆ ಕೀಳಕ್ ಹೋಗಿಲ್ಲ. ತುಂಬ ಬಿಸಿಲಿತ್ತು, ಅದಕ್ಕೆ ನನಗೆ ಎಳ್ನೀರು ಕುಡಿಬೇಕು ಅನಿಸ್ತಿತ್ತು. ನನ್ನ ತಮ್ಮ ನನಗೆ ಮರ ಹತ್ತಕ್ಕೆ ಬರುತ್ತೆ ಅಂದ. ನಾನು ನಂಬಲಿಲ್ಲ. ಹತ್ತೀನಿ ನೋಡು ಅಂತ ಮರ ಹತ್ತಿ 2 ಕಾಯಿ ಕಿತ್ತೆ ಹಾಕ್ಬಿಟ್ಟ. ಅವನ್ ಮರ ಹತ್ತಿದ್ ನೋಡ್ಬಿಟ್ಟು ನಾನು ಹತ್ತುತ್ತೀನಿ ಅನ್ಬಿಟ್ಟು ಮಾವಿನ ಮರ ಹತ್ತದ. ಮತ್ತೆ ಕಿತ್ತಿರೋ ಮಾವಿನಕಾಯಿ ಹೊಡೆದು ಉಪ್ಪು ಖಾರ ಹಾಕ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಮಾವಿನಕಾಯಿ ತಿನ್ನೋವಾಗ ಇವನ್ ರಿಯಾಕ್ಷನ್ ನೋಡಿ. ಮತ್ತೆ ಎಳ್ನೀರು ಹೊಡೆಯೋಕೆ ಸತತ ಪ್ರಯತ್ನ ಪಟ್ವಿ. ಯಾರು ಈ ರೀತಿ ಟ್ರೈ ಮಾಡಿರಲ್ಲ. ಕಲ್ಲಲ್ಲಿ ಹೊಡೆದು ಕಡ್ಡಿಯಲ್ಲಿ ಚುಚ್ಚಿ ಏನೇನೋ ಟ್ರೈ ಮಾಡಿದ್ವಿ. ತೆಂಗಿನಕಾಯಿ ರಿಯಾಕ್ಷನ್ ಹಿಂಗಿತ್ತು. ಆದ್ರೂ ಬಿಟ್ಟಿಲ್ಲ. ಕೊನೆಗೆ ಹೊಡೆದು ಕುಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ. ಹೋಗೋವಾಗ ಇವಕ್ಕ ಪಪಾಯ ಕೊಡ್ತೀನಿ ಬನ್ನಿ ಅಂದ್ರು. ಆಯಕ್ಕೋ ಜೊತೆನೆ ಹೋಗಿ ಆವಕ್ಕನೆ ಕಿತ್ತು ಕೊಯ್ದು ಬೀಜ ತೆಗ್ದು ಕೊಟ್ರು. ಇದನ್ ತಿನ್ನೋವಾಗ ನವಿಲ್ ಕಾಣಿಸ್ಕೊಳ್ತು. ಹತ್ರ ಹೋದ್ರೆ ಎಲ್ಲಿ ದೂರ ಹೋಗ್ಬಿಡುತ್ತೋ ಅಂತ ದೂರದಿಂದನೇ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದೆ. ಒಂದ್ ಸ್ವಲ್ಪ ಕಾಣಿಸ್ಕೊಂಡಿದ್ದೆ. ಮತ್ತೆ ಪೂಜೆಗೆ ಹೂವು ಬೇಕು ಅಂತ ಕಿತ್ಕೊಂಡು ಬಂದ್ಬಿಟ್ವಿ. ಥ್ಯಾಂಕ್ಸ್ ಏನಕ್ಕೆ ಹೇಳ್ದೆ ಅಂದ್ರೆ ಇವತ್ತು ಒಂದು ದಿನದಲ್ಲೇ 10 ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮತ್ತೆ, ಧನ್ಯವಾದಗಳು.